ಸ್ನೇಹಿತರೆ, ಅದೊಂದು ಭಯಾನಕವಾದ ಕಾಡು. ಯಾಕೆ ಭಯಾನಕ ಅಂತಂದ್ರೆ ಹಗಲು ಹೊತ್ತು ಕೂಡ ಆ ಕಾಡಿನ ಒಳಗಡೆ ಬೆಳಕಿ ಇರ್ತಿರ್ಲಿಲ್ಲ, ಬದಲಾಗಿ ಕತ್ತಲೆ ಆವರಿಸಿರ್ತಿತ್ತು. ಅಷ್ಟು ಭಯಾನಕವಾದ ಕಾಡು. ಆ ಕಾಡಿದ್ದು ಎಲ್ಲಪ್ಪ ಅಂತ ಅಂದ್ರೆ ನಮ್ಮ ತಮಿಳುನಾಡಿನ ಕೊಯಮತ್ತೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿ ಈ ಕಾಡಿತ್ತು. ಆ ಕಾಡಿನ ಇದ್ದ ಜಾಗವನ್ನ ವಾಲ್ಪರೆ ಅಂತ ಈಗ ಕರಿತೀವಿ ಸ್ನೇಹಿತರೆ. 18ನೇ ಶತಮಾನದ ಅಂತ್ಯಭಾಗದಲ್ಲಿ ಅಂದ್ರೆ ಆಗಿನ ಬ್ರಿಟಿಷ್ ಆಳ್ವಿಕೆಯಲ್ಲಿ ಆಗಿನ ಪ್ರದೇಶಕ್ಕೆ ಕಾಡಿನ ಪ್ರದೇಶಕ್ಕೆ ಒಬ್ಬ ಬ್ರಿಟಿಷ್ ಸಾಹಸಿಗ ಕಾರ್ವೆರ್ ಮಾರ್ಷ್ ಅನ್ನೋನೊಬ್ಬ ಬರ್ತಾನೆ. ಆ ಕಾಡು ತುಂಬಾ ಭಯಾನಕವಾಗಿದೆ ಅಂತ ಕೇಳ್ಪಟ್ಟಿದ್ದ. ಜೊತೆಗೆ ಕಾಡು ಒಳಗಡೆ ಹೋಗೋದಕ್ಕೆ ಹೆದರುತ್ತಾರೆ. ಆ ಕಾಡು ಒಳಗಡೆ ಕಾಡು ಜನ ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋ ಮಾಹಿತಿ ಅವ್ನಿಗೆ ಗೊತ್ತಿರುತ್ತೆ. ಹಾಗಿದ್ರು ಕೂಡ ಕುತೂಹಲದಿಂದ ಆ ಕಾಡಿನ ಒಳಗಡೆ ಹೋಗೋದಕ್ಕೆ ಧೈರ್ಯ ಮಾಡಿ ಕಾಡಿನ ಒಳಗಡೆ ಹೋಗ್ತಾನೆ. ಕಾಡಿನ ಒಳಗಡೆ ಹೋಗಿ ಸುಮಾರು ದೂರ ಸಾಗಿಸಿದ ಮೇಲೆ ಗೊತ್ತಾಗುತ್ತೆ ಆ ಕಾಡು ತುಂಬಾ ಭಯಾನಕವಾಗಿದೆ, ಜೊತೆಗೆ ವೈವಿಧ್ಯಮಯವಾಗಿದೆ ಅಂತ. ಜೊತೆಗೆ ಸ್ವಲ್ಪ ಹೊತ್ತು ಕಳೆದ ಮೇಲೆ ಅವನಲ್ಲಿರೋ ತಿನಿಸುಗಳೆಲ್ಲ ಮುಗಿದ ಮೇಲೆ ಅವನಿಗೆ ಅರಿವಾಗುತ್ತೆ ಈಗ ಕಾಡಿಂದ ಹೊರಗಡೆ ಹೋಗೋದು ಹೇಗೆ ಅಂತ. ಆಗ ಅವನಿಗೆ ಎಷ್ಟು ಹುಡುಕಿದ್ರು ಹೊರಗಡೆ ಹೋಗೋ ದಾರಿನೇ ಸಿಗಲ್ಲ. ದಾರಿ ಸಿಗದೆ ಇದ್ದಾಗ ತುಂಬಾ ಭಯದಿಂದ, ತುಂಬಾ ಆತಂಕದಿಂದ ಕಾಡಿನ ಒಳಗಡೆ ಇರೋ ದಾರಿಯೆಲ್ಲ ಹುಡುಕ್ತಾನೆ. ಅವನಿಗೆಲ್ಲೂ ದಾರಿನೇ ಕಾಣಿಸಲ್ಲ. ಕಟ್ಟ ಕಡೆದಾಗಿ ಆ ಕಾಡಿನ ಒಳಗಡೆ ಒಂದು ಕಾಲು ದಾರಿ ಕಾಣಿಸುತ್ತೆ. ಆ ಕಾಲು ದಾರಿನ ಫಾಲೋ ಮಾಡ್ಕೊಂಡು ಹೋದಾಗ ಆ ಕಾಲು ದಾರಿ ಒಂದು 2 ಗುಡಿಸಲಿನಲ್ಲಿ ಕೊನೆಯಾಗಿರುತ್ತೆ ಸ್ನೇಹಿತರೆ. ಆ ಗುಡಿಸಲಿನ ಹತ್ರ ಹೋಗಿ ನಿಂತಾಗ ಇವನ ಕುದುರೆ ಹೆಜ್ಜೆಯ ಸಪ್ಪಳ ಕೇಳಿ ಆ ಗುಡಿಸಲಲ್ಲಿದ್ದ ಕಾಡು ಜನರು ಹೊರಗಡೆ ಬಂದು ನೋಡ್ತಾರೆ. ಯಾವುದೋ ಹೊಸ ಪ್ರಾಣಿ ಬಂದಿದೆಯಲ್ಲ ಅಂತ ಹೆದರ್ಕೊಂಡು ಅಲ್ಲಿಂದ ಓಡ್ಬಿಡ್ತಾರೆ, ಕಾಡಿನೊಳಗಡೆ ಮರೆಯಾಗ್ತಾರೆ. ಹಾಗೆ ಇವನಿಗೆ ಮತ್ತೆ ದಾರಿ ಕಾಣೋದಾಗುತ್ತೆ. ಆಗ ಇನ್ನೊಂದು ಗುಡಿಸಲಿನಿಂದ ಒಬ್ಬ ಕಟ್ಟುಮಸ್ತಾದ ವ್ಯಕ್ತಿ ಬಂದು ಇವನನ್ನ ನೋಡ್ತಾನೆ, ಜೊತೆಗೆ ಇವನೊಡೆ ಸ್ನೇಹ ಬೆಳೆಸ್ತಾನೆ. ಆಗ ಈ ಬ್ರಿಟಿಷ್ ಸಾಹಸಿಗ ಅವನೊಡನೆ ಕೂಡಿ ಒಂದು ಗಿಡವನ್ನ ಸ್ವಲ್ಪ ದಿನದ ನಂತರ ಅವನ ಜೊತೆ ಸ್ನೇಹ ಸಂಪಾದಿಸಿ ಒಂದು ಗಿಡವನ್ನ ನೆಡ್ತಾನೆ. ಆ ಗಿಡ ನೆಟ್ಟಿದ ಎಫೆಕ್ಟ್ ಏನಾಗುತ್ತೆ ಅಂತ ಅಂದ್ರೆ 2000ನೇ ಇಸ್ವಿಯಲ್ಲಿ ಇಡೀ ಪ್ರಪಂಚದಾದ್ಯಂತ ಆ ಗಿಡದ ಪ್ರಭಾವದಿಂದ ಸದ್ದಾಗುತ್ತೆ. ಇಡೀ ಪ್ರಪಂಚದಾದ್ಯಂತ ಈ ಪ್ರದೇಶ ನ್ಯೂಸ್ ಆಗುತ್ತೆ ಸ್ನೇಹಿತರೆ. ಅದು ಯಾವ ಗಿಡ, ಆ ಒಂದು ಪರ್ಟಿಕ್ಯುಲರ್ ಘಟನೆ ಏನು, ಇದ್ಯಾವುದೋ ಕಟ್ಟುಕತೆ ಅಲ್ಲ, ನಿಜವಾದ ನಡೆದ ಘಟನೆ ಸ್ನೇಹಿತರೆ. ಆ ಘಟನೆಯ ಸಂಪೂರ್ಣ ವಿವರವನ್ನ ನೀವು ತಿಳ್ಕೊಬೇಕು ಅಂತಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪೂರ್ತಿ ವಿವರ ಇದೆ, ಪೂರ್ತಿ ವಿಡಿಯೋ ಲಿಂಕ್ ಇದೆ. ದಯವಿಟ್ಟು ಅದನ್ನ ಕ್ಲಿಕ್ ಮಾಡಿ ಒಂದ್ಸರಿ ನೋಡಿ ಸ್ನೇಹಿತರೆ ಅಂತ ನನ್ನ ಮನವಿ.